ಸಮ್ಮರ್ ಸ್ಟಾರ್ಟ್ ಆದರೆ ಸಾಕು ವೆರೈಟಿ ಆಗಿರುವಂತಹ ಕೂಲ್ ಡ್ರಿಂಕ್ಸ್ಗಳು ಮಿಲ್ಕ್ ಶೇಕ್ಗಳನ್ನ ಮಾಡ್ಕೊಳ್ತೀವಿ. ಅದರಲ್ಲೂ ಮಕ್ಕಳಿರೋ ಮನೇಲಿ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಇದನ್ನು ಮಾಡೋದಕ್ಕೆ 50 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು 1 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಂತರ 1 ಪ್ಯಾಕೆಟ್ ಆಗೋಷ್ಟು ಅಂದರೆ 20 ರೂಪಾಯಿಂದು ಬೋರ್ಬನ್ ಬಿಸ್ಕೆಟನ್ನು ತೊಗೊಂಡಿದ್ದೀನಿ. ಈಗ ತಣ್ಣಗಿರುವಂತಹ ಹಾಲನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇಲ್ಲಿ ಬಿಸ್ಕೆಟ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಬಿಸ್ಕೆಟ್ನ ಸೇರಿಸ್ತಾ ಇದ್ದೀನಿ ನಾನು. ಈ ಬಿಸ್ಕೆಟ್ ಬದಲಾಗಿ ಓರಿಯೋ ಬಿಸ್ಕೆಟ್ ಅಥವಾ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟನ್ನು ಸಹ ಸೇರಿಸ್ಕೋಬೋದು. 2 ಸ್ಪೂನ್ ಆಗೋಷ್ಟು ಚಾಕ್ಲೇಟ್ ಸಾಸನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಬಿಸ್ಕೆಟು ಮತ್ತು ಕ್ರೀಮಲ್ಲಿ ಸ್ವೀಟ್ ಜಾಸ್ತಿ ಇರೋದ್ರಿಂದ ಸಕ್ಕರೆ ಜಾಸ್ತಿ ಹಾಕ್ಕೊಂಡಿಲ್ಲ. ಈಗ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು. ಅಂದರೆ ಆ ಹಾಲಲ್ಲಿ ನೊರೆ ಎಲ್ಲ ಬರುತ್ತೆ, ಅಲ್ಲಿವರೆಗೂ ಬ್ಲೆಂಡ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಸರ್ವಿಂಗ್ ಗ್ಲಾಸ್ಗೆ ಚಾಕ್ಲೇಟ್ ಸಿರಪ್ಪಿಂದ ಈ ರೀತಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ನಿಮ್ಮನೇಲಿದ್ದರೆ ಚಾಕ್ಲೇಟ್ ಸಿರಪ್ಪನ್ನು ಹಾಕ್ಕೋಬೋದು. ಇಲ್ಲ ಅಂತ ಅಂದರೆ ಒಂದು 5 ರೂಪಾಯಿಂದ 10 ರೂಪಾಯಿಂದು ಡೈರಿ ಮಿಲ್ಕ್ ಬೇಸ್ಗೆ ಚಾಕ್ಲೇಟ್ ಬರುತ್ತಲ್ಲ, ಅದನ್ನು ಸಹ ಸೇರಿಸ್ಕೋಬೋದು. ಈ ರೀತಿ ಗ್ಲಾಸ್ಗೆ ಹಾಕೊಂಡು ಮೇಲ್ಗಡೆ ಸ್ವಲ್ಪ ಚಾಕ್ಲೇಟ್ ಸಿರಪ್ಪಿಂದ ಡೆಕೋರೇಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಡಾರ್ಕ್ ಚಾಕ್ಲೇಟ್ನ ಮೇಲೆ ಹಾಕೊಂಡ್ರೆ ಸಿಂಪಲ್ ಆಗಿ ಮಾಡ್ಬೋದಾದಂತಹ ಬೋರ್ಬನ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ.